ನಮಸ್ತೆ ಸ್ನೇಹಿತರೆ, ಸ್ಟೋರಿ ಹಂಟರ್ ಚಾನಲ್ಗೆ ಸ್ವಾಗತ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಹೆಚ್ಚು ಹೊಸ ವಿಷಯಗಳನ್ನು ನಿಮಗೆ ತಲುಪಿಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಆಶ್ಲೆ ಜೆ ಟೆಲ್ಲಿಸ್ ಒಂದು ಕಾಲದಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಸೇತುವೆಯಾಗಿದ್ದ ವ್ಯಕ್ತಿ ಇಂದು ವಿಶ್ವದ ಕಣ್ಣಿನಲ್ಲಿ ವಿವಾದದ ಕೇಂದ್ರವಾಗಿದ್ದಾರೆ. ವಾಷಿಂಗ್ಟನ್ ಡಿಸಿಯಲ್ಲಿ ಭಾರತೀಯ ಮೂಲದ ರಕ್ಷಣಾ ತಜ್ಞ ಡಾಕ್ಟರ್ ಆಶ್ಲೆ ಜೆ ಟೆಲ್ಲಿಸ್ ಅವರನ್ನು FBI ಬಂಧಿಸಿದೆ. ಸರ್ಕಾರಿ ರಹಸ್ಯ ದಾಖಲೆಗಳ ಅನಧಿಕೃತ ಸಂಗ್ರಹಣೆ ಎಂಬ ಗಂಭೀರ ಆರೋಪವನ್ನು ಹೊರಿಸಲಾಗುತ್ತಿದೆ. ಆಶ್ಲೆ ಜೆ ಟೆಲ್ಲಿಸ್ ಅವರನ್ನು ಭಾರತದಲ್ಲಿ ಅಮೆರಿಕದಲ್ಲಿ ಭಾರತೀಯ ಹಿತಾಸಕ್ತಿ ಪ್ರತಿನಿಧಿಸುವ ಧ್ವನಿ ಎಂದು ಪರಿಗಣಿಸಲಾಗುತ್ತಿತ್ತು. ಇವರು ಭಾರತ ಮತ್ತು ಅಮೆರಿಕ ಸಂಬಂಧಗಳನ್ನು ಬಲಪಡಿಸಲು ಮಹತ್ವದ ಪಾತ್ರ ವಹಿಸಿದ್ದಾರೆ. ಇವರ ಬುದ್ಧಿಶಕ್ತಿ ಮತ್ತು ವಿಶ್ಲೇಷಣಾ ದೃಷ್ಟಿಯಿಂದಲೇ ಅಮೆರಿಕದ ನೀತಿ ನಿರ್ಮಾಣ ವಲಯಗಳು ಅವರತ್ತ ಗಮನ ಹರಿಸಿತ್ತು. ಆದರೆ ಈಗ ಆಶ್ಲೆ ಜೆ ಟೆಲ್ಲಿಸ್ ಅವರ ಮೇಲೆ ಸರ್ಕಾರಿ ರಹಸ್ಯ ದಾಖಲೆಗಳ ಅನಧಿಕೃತ ಸಂಗ್ರಹಣೆ ಎಂಬ ಗಂಭೀರ ಆರೋಪವನ್ನು ಹೊರಿಸಲಾಗುತ್ತಿದೆ. ಆಶ್ಲೆ ಜೆ ಟೆಲ್ಲಿಸ್ ಅವರು 1957ರಲ್ಲಿ ಭಾರತದ ಮಹಾರಾಷ್ಟ್ರ ಮುಂಬೈ ನಗರದಲ್ಲಿ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಜನಿಸಿದ್ದರು. ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಬೌದ್ಧಿಕ ಹಿನ್ನೆಲೆ ಇದ್ದ ಕುಟುಂಬವದು. ಬಾಲ್ಯದಿಂದಲೇ ಅವರು ಓದಿನಲ್ಲಿ ಮೆಚ್ಚುಗೆಯ ವಿದ್ಯಾರ್ಥಿಯಾಗಿದ್ದರು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಂಬೈಯಲ್ಲಿ ಪೂರ್ಣಗೊಳಿಸಿದ್ದರು. ಕಾಲೇಜು ಮಟ್ಟದ ವಿದ್ಯಾಭ್ಯಾಸವನ್ನು ಕೂಡ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಪಡೆದಿದ್ದರು. ವಿದ್ಯಾರ್ಥಿಯಾಗಿದ್ದ ದಿನಗಳಲ್ಲಿಯೇ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಆರ್ಥಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಅವರಿಗೆ ಮೂಡಿತ್ತು. ಅವರು ತಮ್ಮ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾಗೆ 1980ರ ದಶಕದ ಆರಂಭದಲ್ಲಿ ತೆರಳಿದ್ದರು. ಅಲ್ಲಿ ಅವರು ಯೂನಿವರ್ಸಿಟಿ ಆಫ್ ಚಿಕಾಗೋನಲ್ಲಿ ಪ್ರವೇಶ ಪಡೆದರು. ಅಂತಾರಾಷ್ಟ್ರೀಯ ಸಂಬಂಧಗಳ ವಿಷಯದಲ್ಲಿ ಮಾಸ್ಟರ್ ಪದವಿಯನ್ನು ಕೂಡ ಪಡೆದರು. ನಂತರ ಅದೇ ವಿಷಯದಲ್ಲಿ PhD ಪದವಿಯನ್ನು 1980ರ ದಶಕದ ಕೊನೆಯಲ್ಲಿ ಪೂರ್ಣಗೊಳಿಸಿದರು. ಅವರ PhD ಸಂಶೋಧನೆ ಭಾರತ, ಅಮೆರಿಕ ಮತ್ತು ಚೀನಾ ನಡುವಿನ ರಕ್ಷಣಾ ಮತ್ತು ತಂತ್ರಜ್ಞಾನ ಸಂಬಂಧಗಳ ಕುರಿತು ಇತ್ತು. ಚಿಕಾಗೋ ವಿಶ್ವವಿದ್ಯಾಲಯದ ಪ್ರಸಿದ್ಧ ತಜ್ಞರಾದ ಪ್ರೊಫೆಸರ್ ಜಾನ್ ಮಿಯರ್ಶೈಮರ್ ಅವರ ಮಾರ್ಗದರ್ಶನದಲ್ಲಿ ಅವರು ಅಧ್ಯಯನ ನಡೆಸಿದ್ದರು. ಡಾಕ್ಟರೇಟ್ ಮುಗಿಸಿದ ನಂತರ ಟೆಲ್ಲಿಸ್ ಅವರು ಅಮೆರಿಕದಲ್ಲಿಯೇ ಸಂಶೋಧನೆ, ಟೀಚಿಂಗ್ ಮತ್ತು ಸರ್ಕಾರದ ಸಲಹೆ ಹುದ್ದೆಗಳಲ್ಲಿ ಕೆಲಸ ಆರಂಭಿಸಿದರು. ಅಂದಿನಿಂದಲೇ ಅವರು ಅಮೆರಿಕದ ರಾಜಕೀಯ ಭದ್ರತಾ ವಲಯದಲ್ಲಿ ಪ್ರಮುಖ ಧ್ವನಿಯಾಗಿ ಬೆಳೆದಿದ್ದರು. ಟೆಲ್ಲಿಸ್ ಅವರು ಅಮೆರಿಕದ ಹಲವಾರು ಪ್ರಮುಖ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. US ಕಾರ್ನೆಗಿ ಎಂಡೋರ್ಮೆಂಟ್ ಫಾರ್ ಇಂಟರ್ನ್ಯಾಷನಲ್ ಪೀಸ್ ಸಂಸ್ಥೆಯಲ್ಲಿ ಟಾಟಾ ಚೇರ್ ಫಾರ್ ಸ್ಟ್ರಾಟಜಿಕ್ ಆಫೀಸರ್ ಹುದ್ದೆಯನ್ನು ವಹಿಸಿದ್ದರು. ಅವರು ಅಮೆರಿಕ ಅಧ್ಯಕ್ಷ ಜಾರ್ಜ್ W. ಬುಷ್ ಆಡಳಿತದಲ್ಲಿ ಭಾರತದೊಂದಿಗೆ ನಡೆಸಿದ ಅಣು ಒಪ್ಪಂದ ಇಂಡೋ US ಸಿವಿಲ್ ನ್ಯೂಕ್ಲಿಯರ್ ಡೀಲ್ ನ ತಂಡದ ಭಾಗವಾಗಿದ್ದರು. ಇವರು ಯಾರ್ಡ್ ಕಾರ್ಪೊರೇಷನ್, ಬ್ರೂಕಿಂಗ್ ಇನ್ಸ್ಟಿಟ್ಯೂಷನ್ ಮತ್ತು ಕಾರ್ನೆಗಿ ಮುಂತಾದ ಪ್ರಖ್ಯಾತ ನೀತಿ ಸಂಶೋಧನಾ ಸಂಸ್ಥೆಗಳಲ್ಲಿ ಹಿರಿಯ ವಿಶ್ಲೇಷಕರಾಗಿಯೂ ಕೆಲಸ ನಿರ್ವಹಿಸಿದ್ದಾರೆ. ಟೆಲ್ಲಿಸ್ ಅವರ ಸಂಶೋಧನೆ ಮತ್ತು ವಿಶ್ಲೇಷಣೆಗಳ ಮುಖ್ಯ ಕ್ಷೇತ್ರಗಳೆಂದರೆ ದಕ್ಷಿಣ ಏಷ್ಯಾ ಭದ್ರತೆ, ಸೌತ್ ಏಷ್ಯನ್ ಸೆಕ್ಯುರಿಟಿ, ಭಾರತ ಅಮೆರಿಕ ಸಂಬಂಧಗಳು, ಅಣು ತಂತ್ರಜ್ಞಾನ ಮತ್ತು ರಕ್ಷಣಾ ನೀತಿಗಳು, ಚೀನಾ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದ ಭೌಗೋಳಿಕ ರಾಜಕೀಯ ಮುಂತಾದ ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ವಿಶ್ಲೇಷಣೆಗಳನ್ನು ನಡೆಸಿದ್ದಾರೆ. ಇವರು ಹಲವಾರು ಲೇಖನಗಳು ಮತ್ತು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಇಂಡಿಯಾಸ್ ಎಮರ್ಜಿಂಗ್ ನ್ಯೂಕ್ಲಿಯರ್ ಪೋಸ್ಚರ್, ದ US ಇಂಡಿಯಾ ನ್ಯೂಕ್ಲಿಯರ್ ಅಗ್ರಿಮೆಂಟ್, ಎ ವಿಕ್ಟರಿ ಆಫ್ ಬೋತ್ ಸ್ಟೇಟ್ಸ್ ಹಾಗೂ ಬ್ಯಾಲೆನ್ಸಿಂಗ್ ವಿತೌಟ್ ಕಂಟೈನ್ಮೆಂಟ್, US ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಇನ್ ಏಷ್ಯಾ ಎಂಬ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಟೆಲ್ಲಿಸ್ ಅವರನ್ನು ಭಾರತೀಯರು ಅಮೆರಿಕದಲ್ಲಿ ಭಾರತೀಯ ಹಿತಾಸಕ್ತಿ ಪ್ರತಿಪಾದಿಸುವ ಧ್ವನಿ ಎಂದು ಪರಿಗಣಿಸಲಾಗುತ್ತಿತ್ತು. ಅವರು ಭಾರತ ಅಮೆರಿಕ ಸಂಬಂಧಗಳನ್ನು ಬಲಪಡಿಸಲು ಮಹತ್ವದ ಪಾತ್ರ ವಹಿಸಿದ್ದರು. ಅವರ ಬುದ್ಧಿಶಕ್ತಿ ಮತ್ತು ವಿಶ್ಲೇಷಣಾ ದೃಷ್ಟಿಯಿಂದಲೇ ಅಮೆರಿಕದ ನೀತಿ ನಿರ್ವಹಣಾ ವಲಯಗಳು ಅವರತ್ತ ದೃಷ್ಟಿ ಹರಿಸಿದ್ದವು. 2001ರಲ್ಲಿ ಅವರನ್ನು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ಗೆ ಆಹ್ವಾನ ನೀಡಲಾಗಿತ್ತು. ಅಲ್ಲಿ ಅವರ ತಂತ್ರಜ್ಞಾನದ ಜ್ಞಾನವು ಅವರನ್ನು ನೇರವಾಗಿ ವೈಟ್ ಹೌಸ್ ವಲಯದ ಒಳಗೆ ಕರೆದುಕೊಂಡು ಹೋಗಿ ಕೂರಿಸಿತ್ತು. 2004ರಿಂದ 2008ರವರೆಗೆ ಅವರು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವರು ಪ್ರೆಸಿಡೆಂಟ್ ಜಾರ್ಜ್ W. ಬುಷ್ ಅವರ ವಿಶೇಷ ಸಲಹಾಗಾರರಾಗಿಯೂ ಕೆಲಸ ನಿರ್ವಹಿಸಿದ್ದರು. ಅವರು ಅಮೆರಿಕ ಭಾರತ ಪರಮಾಣು ಒಪ್ಪಂದದ ಭೌತಿಕ ಶಿಲ್ಪಿಗಳಲ್ಲಿ ಒಬ್ಬರು. ಅವರು ಬರೆದಿದ್ದ ಇಂಡಿಯಾಸ್ ಎಮರ್ಜಿಂಗ್ ಪವರ್, ಚೈನಾಸ್ ರೈಸ್ ಇನ್ ಏಷ್ಯಾ ಎಂಬ ಪುಸ್ತಕವು ವಿಶ್ವದ ತಂತ್ರಜ್ಞಾನ ವಲಯದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿದ್ದವು. ಅಕ್ಟೋಬರ್ 16, 2025ರಂದು ವರ್ಜೀನಿಯಾದ ವಿಯೆನ್ನಾದಲ್ಲಿ ಟೆಲ್ಲಿಸ್ ಅವರ ನಿವೇಶನಕ್ಕೆ FBI ಅಧಿಕಾರಿಗಳು ನೇರವಾಗಿ ನುಗ್ಗಿದರು.
64 ವರ್ಷದ ಆಶ್ಲೆ ಜೆ ಟೆಸ್ಲಾ ಅವರನ್ನು ಬಂಧಿಸಿ ಅವರ ಮನೆಯ ಶೋಧವನ್ನು ಆರಂಭಿಸಿದರು. ಮನೆ ಶೋಧದ ವೇಳೆ ಟಾಪ್ ಸೀಕ್ರೆಟ್ ಗುರುತು ಹೊಂದಿರುವ ಹಲವಾರು ಫೈಲ್ಗಳು ಪತ್ತೆಯಾದವು. ಅವುಗಳಲ್ಲಿ ಅಮೆರಿಕ ರಕ್ಷಣಾ ಯೋಜನೆಗಳು, ದಕ್ಷಿಣ ಏಷ್ಯಾದ ತಂತ್ರಜ್ಞಾನ ವರದಿಗಳು ಮತ್ತು ಯಂತ್ರೋಪಕರಣ ಅಧ್ಯಯನಗಳು ಸೇರಿದ್ದವು. ಫೆಡರಲ್ ತನಿಖೆಗಳ ಪ್ರಕಾರ ಟೆಲ್ಲಿಸ್ ಅವರು ಕಾನ್ಫಿಡೆನ್ಷಿಯಲ್ ದಾಖಲೆಗಳನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡಿದ್ದರು. ಇವುಗಳಲ್ಲಿ ಸೌತ್ ಏಷ್ಯಾ ರಕ್ಷಣಾ ತಂತ್ರಗಳು, ಸೈನಿಕ ಉಪಕರಣಗಳ ವರದಿಗಳು ಮತ್ತು ರಹಸ್ಯ ಸಂಭಾಷಣೆಗಳ ವಿವರಗಳು ಸೇರಿದ್ದವು. ಇವರ ಮೇಲೆ ಮತ್ತೊಂದು ಗಂಭೀರ ಆರೋಪವನ್ನು ಹೊರಿಸಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಇವರು ಚೀನಾದ ಅಧಿಕಾರಿಗಳನ್ನು ಭೇಟಿಯಾಗುತ್ತಿದ್ದರು ಎಂದು ಹೇಳಲಾಗುತ್ತಿದೆ. FBI ಪ್ರಕಾರ ಅವರು ಕೆಲವು ಬಾರಿ ಚೀನಾದ ರಾಯಭಾರಿ ಕಚೇರಿಗಳ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ಎಂದು ತಿಳಿಸಲಾಗುತ್ತಿದೆ. ಇವರ ಮೇಲೆ ಎಸ್ಪೇಜನ್ ಆಕ್ಟ್ 18 USC ಮತ್ತು 793 ಈ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈ ಕಾಯ್ದೆಯ ಅಡಿಯಲ್ಲಿ ಗರಿಷ್ಠ 10 ವರ್ಷಗಳ ಜೈಲು ಮತ್ತು $2.5 ಲಕ್ಷ ದಂಡವನ್ನು ವಿಧಿಸಬಹುದಾಗಿದೆ. ಟೆಲ್ಲಿಸ್ ಅವರ ವಕೀಲರು ಡಾಕ್ಟರ್ ಟೆಲ್ಲಿಸ್ ಅವರು ತಮ್ಮ ಜೀವನವನ್ನು US ಮತ್ತು ಇಂಡಿಯಾದ ಸಂಬಂಧ ಸುಧಾರಣೆಗೆ ಮುಡಿಪಾಗಿಟ್ಟಿದ್ದರು. ಅವರ ಮನೆಯಲ್ಲಿ ಸಿಕ್ಕ ಪೇಪರ್ಗಳು ಕೇವಲ ರೆಫರೆನ್ಸ್ ಮೆಟೀರಿಯಲ್ ಮಾತ್ರ. ಇದು ಯಾವುದೇ ರೀತಿಯ ಎಸ್ಪಿಜನ್ ಅಲ್ಲ. He is innocent. He will fight the allegations ಎಂದು ಹೇಳಿದ್ದಾರೆ. ಟೆಲ್ಲಿಸ್ ಬಂಧನವು ಅಮೆರಿಕ ಮತ್ತು ಭಾರತದ ರಾಜತಾಂತ್ರಿಕ ವಲಯದಲ್ಲಿ ಕಂಪನವನ್ನು ಮೂಡಿಸಿದೆ. ವಾಷಿಂಗ್ಟನ್ನ ರಾಜತಾಂತ್ರಿಕ ವಲಯಗಳಲ್ಲಿ ಈ ಪ್ರಕರಣವನ್ನು ರಾಜಕೀಯ ಪ್ರಭಾವಿತ ಎಂದು ಬಣ್ಣಿಸಲಾಗುತ್ತಿದೆ. ಭಾರತ ಅಮೆರಿಕ ವ್ಯಾಪಾರ ಮತ್ತು ಭದ್ರತಾ ನೀತಿಗಳ ಹಿನ್ನೆಲೆಯ ಯುದ್ಧ ಎಂದು ಕರೆಯಲಾಗುತ್ತಿದೆ. ಆಶ್ಲೆ ಟೆಲ್ಲಿಸ್ ಅವರು ಅಮೆರಿಕದ ಕಾರ್ನೆಗಿ ಎಂಡೋರ್ಮೆಂಟ್ ಫಾರ್ ಇಂಟರ್ನ್ಯಾಷನಲ್ ಪೀಸ್ ಸಂಸ್ಥೆಯ ಹಿರಿಯ ತಜ್ಞರಾಗಿದ್ದರು. ಅವರು ಭಾರತದ ಪರ ಬಲವಾದ ಒಲವನ್ನು ಹೊಂದಿದ್ದರು. ಹಿಂದಿನ ದಶಕಗಳಲ್ಲಿ ಭಾರತ ಅಮೆರಿಕ ಅಣು ಒಪ್ಪಂದಕ್ಕೂ ಬಲವಾದ ಶಬ್ದವಾಗಿ ಪರಿಣಮಿಸಿದ್ದರು. ಆದರೆ ಇತ್ತೀಚೆಗೆ ಅಮೆರಿಕ ಟ್ಯಾರಿಫ್ ನೀತಿಗಳು, ಭಾರತದ ರಕ್ಷಣಾ ಸ್ವಾವಲಂಬನೆ ಮತ್ತು ತಂತ್ರಜ್ಞಾನ ನಿರ್ಮಾಣದ ಕುರಿತಾಗಿ ಟೆಲ್ಲಿಸ್ ಅವರು ನೀಡಿದ ಕೆಲ ಹೇಳಿಕೆಗಳು ಅಮೆರಿಕದ ಸ್ಟೇಟ್ ವಲಯಕ್ಕೆ ಅಸಮಾಧಾನಗಳನ್ನು ಉಂಟು ಮಾಡಿತ್ತು. ಟೆಲ್ಲಿಸ್ ಅವರು ಅಮೆರಿಕ ಭಾರತವನ್ನು ಒತ್ತಡದಿಂದ ನಿಯಂತ್ರಿಸಲು ಯತ್ನಿಸಬಾರದು ಎಂದು ಸಾರ್ವಜನಿಕವಾಗಿ ಹೇಳಿಕೆ ನೀಡಿದ ಮೇಲೆ ತನಿಖೆ ಆರಂಭವಾಯಿತು ಎಂಬ ಊಹಾಪೋಹಗಳು ಕೇಳಿಬರುತ್ತಿವೆ. ಅಮೆರಿಕದ ಡೀಪ್ ಸ್ಟೇಟ್ ಎಂಬುದು ಸರ್ಕಾರದ ಒಳಗಿನ ಕೆಲವು ಅಧಿಕಾರಿಗಳು, ಕಾರ್ಪೊರೇಟ್ ಹಿತಾಸಕ್ತಿಗಳ ಗುಂಪುಗಳು ಮತ್ತು ರಕ್ಷಣಾ ಲಾಬಿ ಒಟ್ಟಾಗಿ ಕೆಲಸ ಮಾಡುವ ಗೌಪ್ಯ ಶಕ್ತಿಯಾಗಿದೆ. ಈ ಶಕ್ತಿಗಳು ಭಾರತದಂತಹ ರಾಷ್ಟ್ರಗಳನ್ನು ಆರ್ಥಿಕ ಮತ್ತು ತಂತ್ರಜ್ಞಾನಿಕವಾಗಿ ನಿಯಂತ್ರಿಸಲು ಪ್ರಯತ್ನಿಸುತ್ತದೆ. ಭಾರತ ಸರ್ಕಾರವು ಯಾವುದೇ ಅಧಿಕೃತ ಹೇಳಿಕೆಯನ್ನು ನೀಡದಿದ್ದರೂ ವಿದೇಶಾಂಗ ವಲಯದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಕೆಲ ಭಾರತೀಯ ತಜ್ಞರು ಟೆಲ್ಲಿಸ್ ಅವರ ಬಂಧನವು ಕೇವಲ ಕಾನೂನು ಕ್ರಮವಲ್ಲ, ಇದು ಭಾರತೀಯ ಹಿತಾಸಕ್ತಿಯ ಮೇಲೆ ದಾಳಿ ಎಂದು ಹೇಳುತ್ತಿದ್ದಾರೆ. ಅಮೆರಿಕ, ಭಾರತ ಮಾತ್ರವಲ್ಲ, ವಿಶ್ವದ ಅನೇಕ ರಾಷ್ಟ್ರಗಳು ಕೂಡ ಈ ಪ್ರಕರಣವನ್ನು ಗಮನಿಸುತ್ತಿದ್ದಾರೆ. ಏಕೆಂದರೆ ಟೆಲ್ಲಿಸ್ ಕೇವಲ ಒಬ್ಬ ತಂತ್ರಜ್ಞನಲ್ಲ, ಅವರು ರಾಜತಾಂತ್ರಿಕತೆ ಮತ್ತು ಭದ್ರತೆಯ ನಡುವೆ ಸೇತುವೆಯಾಗಿದ್ದವರು. ಒಬ್ಬ ರಕ್ಷಣಾ ತಜ್ಞನು ಹುಡುಕಿದ ಮಾಹಿತಿಯೇ ಈಗ ಅವನ ವಿರುದ್ಧ ಸಾಕ್ಷಿಯಾಗಿದೆ. ದೇಶಗಳ ನಂಬಿಕೆಯನ್ನು ಕಟ್ಟಿದ್ದ ವ್ಯಕ್ತಿ ಈಗ ದೇಶದ ರಹಸ್ಯ ಮಾಹಿತಿ ಕಳ್ಳ ಎಂಬ ಆರೋಪದ ಅಡಿಯಲ್ಲಿ ನಿಂತಿದ್ದಾರೆ. ಕೋರ್ಟ್ ಟೆಲ್ಲಿಸ್ ಅವರನ್ನು ಜಾಮೀನು ಇಲ್ಲದೆ ಕಸ್ಟಡಿಯಲ್ಲಿ ಇರಿಸಲು ಆದೇಶ ನೀಡಿದೆ. ಡಾಕ್ಟರ್ ಆಶ್ಲೆ ಜೆ ಟೆಲ್ಲಿಸ್ ಅವರು ನಿರಪರಾಧಿ ಆಗಿದ್ದರೆ ಆದಷ್ಟು ಬೇಗ ಈ ಪ್ರಕರಣದಿಂದ ಹೊರಬರಲಿ ಮತ್ತು ಭಾರತ ಸರ್ಕಾರವೂ ಕೂಡ ಈ ಪ್ರಕರಣದತ್ತ ಗಮನ ಹರಿಸಲಿ ಎಂದು ಆಶಿಸೋಣ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.